ಓಕೆ, ಹೃದಯಾಘಾತ ಅದರಲ್ಲೂ ಹಾಸನದಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಒಂದು ಚಿಂತೆಗೆ ಈಡು ಮಾಡಿರುವಂತ ವಿಷಯ. ವೈ ಹಾಸನದಲ್ಲೇ ಯಾಕೆ ಹೆಚ್ಚು ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ? ಈ ವರದಿ ನಿಜಕ್ಕೂ ನಿಜಾನ? ಯಾಕೆ ಅಂತಂದ್ರೆ ಈ ಹಿಂದೆ ಹಾಸನದಲ್ಲಿ ಹೃದಯಾಘಾತಗಳು ಆಗ್ತಾ ಇರ್ಲಿಲ್ವಾ, ಇತ್ತೀಚೆಗಷ್ಟೇ ಆಗ್ತಾ ಇದೆಯಾ ಅನ್ನೋದು ಕೂಡ ಈಗ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಹಾಸನ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು, ಹಾಸನದ ಉಸ್ತುವಾರಿ ಸಚಿವರು ಮಾತ್ರ ಹಾಸನದ ಕಡೆ ಮುಖ ಮಾಡಿ ಮಲಗ್ತಾ ಇಲ್ಲ 2 ತಿಂಗಳಿಂದ. ಎಸ್, ಸಚಿವ KN ರಾಜಣ್ಣ ಹಾಸನದ ಉಸ್ತುವಾರಿ ಸಚಿವರು. ಆದ್ರೆ ಹಾಸನಕ್ಕೂ ನನಗೂ ಸಂಬಂಧ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿ ಮಾಡ್ತೀನಿ, ಅಕ್ಟೋಬರ್ ಕ್ರಾಂತಿ ಮಾಡ್ತೀನಿ, ಡಿಸೆಂಬರ್ ಕ್ರಾಂತಿ ಮಾಡ್ತೀನಿ ಅಂತ ಕ್ರಾಂತಿಯ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಹೊರತು ಹಾಸನದಲ್ಲಿ ಆಗ್ತಾ ಇರುವಂತಹ ಈ ಕ್ರಾಂತಿಯ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಸಂಪುಟ ಪುನರ್ರಚನೆ ಆದ್ರೆ ನನಗೆ ಸ್ಥಾನ ಸಿಗುತ್ತಾ ಇಲ್ವಾ, ನಾನು ಮಂತ್ರಿಯಾಗಿ ಮುಂದುವರಿತಾನಾ ಇಲ್ವಾ, ಸೊ ಮಂತ್ರಿ ಆಗೋದಕ್ಕೆ ನಾನು ಯಾವ್ಯಾವ ರೀತಿಯಾದಂಥ ಸ್ಟೇಜ್ ಸೆಟ್ ಮಾಡಬೇಕು ಅಂತ ಅವರು ಹಾಸನಕ್ಕೆ ಹೋಗೋದಕ್ಕೆ ಅವ್ರಿಗೆ ಟೈಮೇ ಸಿಕ್ಕಿಲ್ಲ. ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ನನಗೆ ಬೇಕಾಗಿರೋದು ನನ್ನ ಕುರ್ಚಿ ಭದ್ರ ಮಾಡ್ಕೊಂಡ್ರೆ ಸಾಕು ಅಂತ ಪಾಪ ಓಡಾಡ್ತಾ ಇದ್ರು ವಿಧಾನಸೌಧದಲ್ಲಿ. ಯಾವಾಗ ಮಾಧ್ಯಮಗಳೆಲ್ಲ ಎಲ್ಲಿ KN ರಾಜಣ್ಣ, ಎಲ್ಲಿ ಹಾಸನದ ಉಸ್ತುವಾರಿ, ಇಷ್ಟೆಲ್ಲ ಅಲ್ಲಿ ಹಾರ್ಟ್ ಅಟ್ಯಾಕ್ ಸೇರಿದಂತೆ ಜನ ಒಂದ್ ಸ್ವಲ್ಪ ಭಯಭ್ರಾಂತಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ KN ರಾಜಣ್ಣ ಯಾಕೆ ಕಾಣ್ತಾ ಇಲ್ಲ ಹಾಸನದಲ್ಲಿ ಅಂತ ಸುದ್ದಿ ಮಾಡಿದ್ಮೇಲೆ ಈಗ ಹೋಗ್ತಾರಂತೆ KN ರಾಜಣ್ಣನವರು ಹಾಸನಕ್ಕೆ ಹೋಗಿ ಅಲ್ಲಿ ಆರೋಗ್ಯಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ. ಅಯ್ಯೋ ಪಾಪ, ಪುರ್ಸತ್ತು ಈಗ ಸಿಕ್ಕಿದೆ ಅವ್ರಿಗೆ, ರಾಜಣ್ಣ ಅವ್ರಿಗೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವ್ರದ್ದು ಏನೇನೋ ಇತ್ತಪ್ಪ, ಅದೇನೋ ಅದು ಇದು ಏನಂತೆ ಹನಿ ಟ್ರ್ಯಾಪು, ಮರ್ಡ್ರು, ಅದು ಏನೇನೋ ಇತ್ತು ಅವ್ರದ್ದು ರಾಮಾಯಣ. ಪಾಪ ಅದೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಈಗ ಪುರ್ಸತ್ತಾಗಿ 2 ತಿಂಗಳಾದ್ಮೇಲೆ ಹಾಸನಕ್ಕೆ ಹೋಗ್ತಾ ಇದ್ದಾರೆ. ಕೊನೆಗೂ ಉಸ್ತುವಾರಿ ಸಚಿವರು ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. 35 ಜನ ಬಲಿಯಾದ್ರೂ ಕೂಡ ಹಾಸನದ ಹತ್ರ ಮುಖ ಮಾಡಿ ಕೂಡ ಮಲಗಿರ್ಲಿಲ್ಲ ರಾಜಣ್ಣ ಅವರು. ಈಗ ಎಚ್ಚೆತ್ತುಕೊಂಡು ಹಾಸನಕ್ಕೆ ಹೋಗ್ತಾರಂತೆ 2 ತಿಂಗಳ ಆದ ಮೇಲೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಬಿತ್ತರವಾಗಿತ್ತು. ಈಗ ಎಚ್ಚೆತ್ತುಕೊಂಡಿದ್ದಾರೆ. ನಾಳೆ DHO ಸೇರಿದಂತೆ ಆರೋಗ್ಯಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರಂತೆ.